ಭಾರತೀಯ ಸೇನೆ ವರ್ಸಸ್ ಕಾಂಗ್ರೆಸ್ ಅನ್ನೋ ರೀತಿಯ ಪರಿಸ್ಥಿತಿ ಇಂದು ನೆನ್ನೆಯದಲ್ಲ. ಇತಿಹಾಸದ ಪುಟಗಳನ್ನ ತಿರುಗಿಸಿ ನೋಡಿದ್ರೆ ಇನ್ನೇನು ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಕರೆಸಿಕೊಳ್ಳುವ ಭೂಮಿಯನ್ನ ಕಂಪ್ಲೀಟ್ ಆಗಿ ತನ್ನ ವಶಕ್ಕೆ ಪಡೆಯುತ್ತೆ ಭಾರತೀಯ ಸೇನೆ ಅನ್ನೋ ಹೊತ್ತಿಗೆ ಇದ್ದಕ್ಕಿದ್ದ ಹಾಗೆ ಕದನ ವಿರಾಮ ಘೋಷಿಸಿಬಿಟ್ಟಿದ್ದು. ಕಾಶ್ಮೀರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸೈನಿಕರು ಹೋರಾಡ್ತಿದ್ರೆ, ಭಾರತೀಯ ಸೈನಿಕರು ಪಾಕಿಸ್ತಾನದ ಸೇನೆ ಜೊತೆ ಹೋರಾಡ್ತಾ ಇದ್ರೆ ವಿಶ್ವಸಂಸ್ಥೆಗೆ ಮೊರೆ ಇಟ್ಟಿದ್ದು. ಹಾಗೆ ಕೊರೆಯುವ ಹಿಮಾಲಯದ ತಪ್ಪಲಲ್ಲಿ ನಿಂತು ಯುದ್ಧ ಮಾಡುವ ಸೈನಿಕರಿಗೆ ಸರಿಯಾಗಿ ಶಸ್ತ್ರಾಸ್ತ್ರ ಪೂರೈಕೆ ಮಾಡದೇ ಇದ್ದದ್ದು, ಇಂಥ ಅನೇಕ ಆರೋಪಗಳು ಕಾಂಗ್ರೆಸ್ನ ಬೆನ್ನಿಗೆ ಈಗ ಆಲ್ರೆಡಿ ಅಂಟಿದೆ ಇತಿಹಾಸದಲ್ಲಿ. ಇತಿಹಾಸ ಬಿಟ್ಬಿಡಿ, ಇತ್ತೀಚಿನ ದಿನಗಳಲ್ಲೂ ಕೂಡ ಕಾಂಗ್ರೆಸ್ಗೆ ಭಾರತೀಯ ಸೇನೆ ನಡೆಸುವ ಪ್ರತಿಯೊಂದು ಕಾರ್ಯಾಚರಣೆ ಬಗ್ಗೆನೂ ಅನುಮಾನ. ನೀವು ಟೀಕೆ ಮಾಡಬೇಕಾ? ಮೋದಿಯನ್ನ ಟೀಕೆ ಮಾಡಿ. ವಿರೋಧ ಪಕ್ಷವಾಗಿ ನಿಮಗೆ ಎಲ್ಲಾ ರೀತಿಯ ಹಕ್ಕಿದೆ. ದೇಶದ ಪ್ರಧಾನಿ ಕೈಗೊಳ್ಳುವ ರಾಜಕೀಯ ನಿರ್ಧಾರಗಳನ್ನ ಪ್ರಶ್ನೆ ಮಾಡುವ, ಟೀಕೆ ಮಾಡುವ ಎಲ್ಲಾ ಸ್ವಾತಂತ್ರ್ಯ ಇದೆ. ನೀವು ಮೋದಿನ ಪ್ರಶ್ನೆ ಮಾಡಿ, ಕರೆಕ್ಟ್ ಇದೆ. ನಿಮಗ್ ಮಾಹಿತಿ ಇತ್ತು 17ನೇ ತಾರೀಕು ನೀವು ಹೋಗೋ ಟ್ರಿಪ್ ಅನ್ನ ಕಾಶ್ಮೀರ ಕ್ಯಾನ್ಸಲ್ ಮಾಡ್ಕೊಂಡ್ರಿ, ಹಾಗಾದ್ರೆ ಯಾಕೆ ಜನರಿಗೆ ತಿಳಿಸಲಿಲ್ಲ? ಭದ್ರತೆ ಯಾಕೆ ಹೆಚ್ಚು ಮಾಡಲಿಲ್ಲ? ಕರೆಕ್ಟ್ ಇದೆ ಪ್ರಶ್ನೆ. ಖರ್ಗೆ ಅವರು ಇವತ್ತು ಇಷ್ಟೇ ಮಾತನಾಡಿ ನಿಲ್ಲಿಸದಿದ್ದರೆ ಬಹುಶಃ ಕಾಂಟ್ರವರ್ಸಿ ಆಗ್ತಾ ಇರಲಿಲ್ಲ. ಆದ್ರೆ ಮೋದಿಯನ್ನ ಟೀಕಿಸುವ ಬರದಲ್ಲಿ, ಕೇಂದ್ರ ಸರ್ಕಾರವನ್ನ ಟೀಕಿಸುವ ಬರದಲ್ಲಿ ಭಾರತೀಯ ಸೈನಿಕರು, ಭಾರತೀಯ ಸೇನಾ ಪಡೆ ನಡೆಸಿದ ಆಪರೇಷನ್ ಸಿಂಧೂರವನ್ನ ಚುಟ್ಪುಟ್ ಯುದ್ಧ ಅಂದ್ಬಿಟ್ರು ಖರ್ಗೆ ಅವರು. ಕಾಂಗ್ರೆಸ್ಗೆ ಅದ್ಯಾಕೆ ಭಾರತೀಯ ಸೇನೆ ಅಂದ್ರೆ ಇಷ್ಟರ ಮಟ್ಟಿಗೆ ಅಪನಂಬಿಕೆ, ಅನುಮಾನ ಬಂದೇ ಬರುತ್ತೆ. ಇತ್ತೀಚಿನ ದಿನಗಳದ್ದೇ ಲೆಕ್ಕ ನಾವು ನೋಡೋದಾದ್ರೆ ಸರ್ಜಿಕಲ್ ಸ್ಟ್ರೈಕ್ ಕಾಂಗ್ರೆಸ್ಗೆ ಆಗೇ ಇಲ್ಲ. ಸರ್ಜಿಕಲ್ ಸ್ಟ್ರೈಕ್ ಅನ್ನೋದೆಲ್ಲ ಬರೀ ಒಂದು ಫೇಕ್ ಬಿಲ್ಡಪ್ ಅನ್ನೋ ಅನುಮಾನ ಈಗಲೂ ಇದೆ. ಏರ್ ಸ್ಟ್ರೈಕ್ ನಡೆಸಿದ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗರು ಸಾಕ್ಷ್ಯ ಕೇಳಿದ್ರು. ಕಾಂಗ್ರೆಸ್ಗೆ ಈ ಅನುಮಾನ ಇರೋದನ್ನ ಬಗೆಹರಿಸಲಿಕ್ಕೆ ಭಾರತೀಯ ಸೇನಾ ಪಡೆ ಕಷ್ಟಪಡಬೇಕಾ? ಸಾಕ್ಷ್ಯ ಕೊಡಬೇಕಂತೆ. ಸಾಕ್ಷ್ಯ. ಭಾರತದ ಸೇನಾಪಡೆ ಪಾಕಿಸ್ತಾನದ ಒಳಗಿರ್ತಕ್ಕಂಥ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿದ್ದಕ್ಕೂ ಕೂಡ ಇದೀಗ ಸಾಕ್ಷ್ಯ ಕೇಳೋ ಹಂತದಲ್ಲಿ ನಿಂತಿದೆ ಕಾಂಗ್ರೆಸ್ ಪಕ್ಷ. ಕಾಮನ್ ಸೆನ್ಸ್ ಅಲ್ಲಿ ಯೋಚನೆ ಮಾಡೋಣ. ಅಲ್ಲಾಗಿದ್ದು ಮಿಸೈಲ್ಗಳ ಮೂಲಕ ದಾಳಿ, ಮಿಸೈಲ್ಗಳ ಮೂಲಕ ಬ್ರಹ್ಮೋಸ್ ಅಂತ ಕ್ಷಿಪಣಿಗೆ ಕ್ಯಾಮ್ರಾ ಅಳವಡಿಸಿ ಕಳಿಸಕ್ಕಾಗತ್ತಾ ಸ್ವಾಮಿ? ನೋಡಿ, ನಾವು ಅಟ್ಯಾಕ್ ಮಾಡಿದ್ ಹಿಂಗಿತ್ತು, ಇಷ್ಟೊತ್ತಿಗೆ ಹೋಗಿ ಹೊಡಿತು ಅಂತ ಹೇಳಿ ಸ್ಯಾಟಲೈಟ್ ಇಮೇಜ್ ಗಳನ್ನ ಆರ್ಮಿ ಬಿಡುಗಡೆ ಮಾಡಿದೆ, ಅದು ಬೇರೆ ಪ್ರಶ್ನೆ. ಇವ್ರ ಪ್ರಕಾರ ಇಂಥದ್ದೆಲ್ಲ ಕೃತ್ಯ ಆಗಿದೆ, ಭಾರತದ ಸೇನೆಯಿಂದ ಪಾಕಿಸ್ತಾನದಲ್ಲಿ ಇಂಥ ದೊಡ್ಡ ಆಘಾತ ಆಗಿದೆ ಅನ್ನೋದಕ್ಕೆ ವಿಡಿಯೋ ಸಾಕ್ಷ್ಯ, ಫೋಟೋ ಸಾಕ್ಷ್ಯ. ಕ್ಷಿಪಣಿಗಳು ಈ ಕ್ಯಾಮ್ರಾಗಳನ್ನ ಹೊತ್ತೊಯ್ಯೋಕ್ ಸಾಧ್ಯನಾ? ತಾನು ಮಾಡ್ತಾ ಇರುವ ದಾಳಿ ಬಗ್ಗೆ ವಿಡಿಯೋಗಳನ್ನ ಕ್ಯಾಪ್ಚರ್ ಮಾಡಿ, ಫೋಟೋಗಳನ್ನ ಕ್ಯಾಪ್ಚರ್ ಮಾಡಿ ಕೊಡ್ಲಿಕ್ಕೆ ಸಾಧ್ಯನಾ? ಕಾಮನ್ ಸೆನ್ಸ್ ಅಲ್ವಾ ಇದು? ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರ ನಡೀತು, ಅದನ್ನ ಇಡೀ ಜಗತ್ತು ಒಪ್ಪಿದೆ, ಪಾಕಿಸ್ತಾನ ಕೂಡ ಒಪ್ಕೊಂಡಿದೆ. ಆದ್ರೆ ಇದ್ರ ಬಗ್ಗೆ ಕಾಂಗ್ರೆಸ್ನವರಿಗೆ ಅನುಮಾನದ ಮೇಲೆ ಅನುಮಾನ. ಮೊನ್ನೆ ತಾನೇ ಕಾಂಗ್ರೆಸ್ನ ಶಾಸಕ ಕೊತ್ತೂರು ಮಂಜುನಾಥ್ ಈ ಆಪರೇಷನ್ ಸಿಂಧೂರವನ್ನ ಬೂಟಾಟಿಕೆ ಅಂದ್ಬಿಟ್ರು. ಬೂಟಾಟಿಕೆಗೆ 4 ಫ್ಲೈಟ್ ಅನ್ನ ಹಾರಿಸಿದ್ರು. 4 ಫ್ಲೈಟ್ ಹಾರಿದಿದ್ರೆ ನಿಮ್ ಕೋಲಾರ ದಾಟ್ಬಿಟ್ಟು ಬೆಂಗಳೂರಿಗೆ ಬರ್ತಿತ್ತೇನೋ ಅಷ್ಟೇನೆ. ಪಾಕಿಸ್ತಾನದ ರಾವಲ್ಪಿಂಡಿ ಒಳಗ್ ಹೋಗಿ, ಪಾಕಿಸ್ತಾನದ ಇಸ್ಲಾಮಾಬಾದ್ ಒಳಗ್ ಹೋಗಿ ಅಲ್ಲಿರುವ ಉಗ್ರರ ನೆಲೆಯನ್ನ, ಪಾಕಿಸ್ತಾನದ ವಾಯು ನೆಲೆಯನ್ನ ಧ್ವಂಸ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಕಾಮನ್ ಸೆನ್ಸ್. 4 ಫ್ಲೈಟ್ ಹಾರಿಸಿ ಬೂಟಾಟಿಕೆ ಕಾರ್ಯಾಚರಣೆ ಅಂದ ಕೊತ್ತೂರು ಮಂಜುನಾಥ್ ಅವರಿಗೆ ಭಾರತೀಯ ಸೇನಾಪಡೆಯ ಕಾರ್ಯಾಚರಣೆ ಬಗ್ಗೆ ಅನುಮಾನ. ಕಾರ್ಯಾಚರಣೆಯಲ್ಲಿ ಉಗ್ರರು ಸತ್ತಿದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಅನುಮಾನ ಅಂತೆ. ಯಾಕಂದ್ರೆ ಪಾಕಿಸ್ತಾನ ಟಿವಿಯಲ್ಲಿ ಹೇಳ್ತಿದ್ದಾರಂತೆ, ಪಾಕಿಸ್ತಾನದ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಿದೆಯಂತೆ, ಭಾರತದಿಂದ ಅಟ್ಯಾಕೇ ಆಗಿಲ್ಲ, ಗೆದ್ದಿರೋದು ಪಾಕಿಸ್ತಾನ ಅಂತ. ಅಂದ್ರೆ ನಿಮಗೆ ಭಾರತೀಯ ಸೇನೆ, ಭಾರತದ ಮಾಧ್ಯಮಗಳು, ಭಾರತದ ಸೋಷಿಯಲ್ ಮೀಡಿಯಾ ಯಾವುದ್ರ ಬಗ್ಗೆನೂ ನಂಬಿಕೆ ಇಲ್ಲ. ಪಾಕಿಸ್ತಾನದ ಬಗ್ಗೆ ನಂಬಿಕೆ. ಇಷ್ಟೇ ಉಗ್ರರು ಸತ್ತಿದ್ದಾರೆ ಅನ್ನೋದ್ರ ಬಗ್ಗೆ ಖಚಿತ ಮಾಹಿತಿ ಇಲ್ಲ ಅಂದ್ಬಿಟ್ರು ಕಾಂಗ್ರೆಸ್ನ ಶಾಸಕರು. ಆರ್ಮಿ ಲೆಕ್ಕ ಕೊಡ್ತು 100 ಮಂದಿ ಉಗ್ರರು ಹತರಾಗಿದ್ದಾರೆ ಅನ್ನೋದು ಕೇಂದ್ರ ಸರ್ಕಾರದ ಮಾಹಿತಿ ಅಲ್ಲ, ಮೋದಿ ಲೆಕ್ಕ ಅಲ್ಲ, ಇದು ಭಾರತೀಯ ಸೇನೆ ಕೊಟ್ಟ ಅಧಿಕೃತ ಲೆಕ್ಕ. ಪಾಕಿಸ್ತಾನ ಸೇನಾಪಡೆಯ ಉಗ್ರರ ಲೆಕ್ಕ 100, ಪಾಕಿಸ್ತಾನ ಸೇನಾಪಡೆಯ 41 ಮಂದಿ ಯೋಧರು ಸತ್ತಿದ್ದಾರೆ. ಅವ್ರ ಶವ ಮನೆಗೆ ಹೋಗಿದೆ. ಪಾಕಿಸ್ತಾನನೇ ಅಧಿಕೃತ ಲೆಕ್ಕ 11 ಅಂತ ಲೆಕ್ಕ ಕೊಡ್ತಾ ಇದೆ. 4 ಫ್ಲೈಟ್ ಹೋಗಿದ್ದಿದ್ರೆ ಅಟ್ಲೀಸ್ಟ್ ಈ 11 ಜನ ಪಾಕಿಸ್ತಾನದ ಲೆಕ್ಕ. ನೀವು ನಂಬೋದೇ ಪಾಕಿಸ್ತಾನ ಅಲ್ವಾ? ಪಾಕಿಸ್ತಾನದೇ ಲೆಕ್ಕ ತೆಗೆದುಕೊಂಡ್ರು ಕೂಡ 4 ಫ್ಲೈಟ್ ಅನ್ನ ಬೂಟಾಟಿಕೆಗೆ ಹಾರಿಸಿದ್ರೆ ಈ 11 ಜನ ಪಾಕಿಸ್ತಾನಿ ಯೋಧರು ಅವ್ರು ಹೆಂಗ್ ಹತ್ರ ಆಗ್ತಾ ಇದ್ರು? ಪಾಕಿಸ್ತಾನದ 9 ಉಗ್ರ ನೆಲೆಗಳು ಚಿಂದಿ ಚಿತ್ರಾನ್ನ ಆಗಿದೆ. ಚೀನಾ ಬಹಳ ಹೆಮ್ಮೆಯಿಂದ ಪಾಕಿಸ್ತಾನಕ್ಕೆ ಕೊಟ್ಟಂತಹ ಏರ್ ಡಿಫೆನ್ಸ್ ಸಿಸ್ಟಮ್ HQ-9 ಸರ್ವನಾಶ ಆಗಿ ಹೋಗಿದೆ ಭಾರತದ ದಾಳಿಗೆ.
ಇತಿಹಾಸದಲ್ಲೇ ಮೊದಲ ಬಾರಿಗೆ ರಾವಲ್ಪಿಂಡಿ ತನಕ ರೀಚ್ ಆಗಿದೆ ಭಾರತದ ಈ ದಾಳಿ. ಆದ್ರೆ ಖರ್ಗೆ ಸಾಹೇಬ್ರಿಗೆ ಇದೆಲ್ಲ ಚುಟ್ಪುಟ್ಟ ದಾಳಿ ಅಂತ. ಪಾಕಿಸ್ತಾನದ ಗಡಿಯ ಒಳಗೂ ಹೋಗದೆ ಹೊರಗೆ ನಿಂತು ಭಾರತದ ನೆಲದಿಂದಲೇ ಉಡಾಯಿಸಿದ ಕ್ಷಿಪಣಿಗಳು ಪಾಕಿಸ್ತಾನವನ್ನ ಇವತ್ತು ಪತನಗುಟ್ಟೋ ಹಾಗೆ ಮಾಡಿದೆ. ಇದು ಚುಟ್ಪುಟ್ ಯುದ್ಧ ಅಂತ. ಕಾಂಗ್ರೆಸ್ಗೆ ಆದಷ್ಟು ಬೇಗ ಭಾರತದ ಸೇನಾಪಡೆ ಮೇಲೆ ನಂಬಿಕೆ ಬರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಬಹುದಷ್ಟು. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಪಾಕಿಸ್ತಾನ ಭಾರತೀಯ ಸೇನೆ ವರ್ಸಸ್ ಕಾಂಗ್ರೆಸ್ ಅನ್ನೋ ರೀತಿಯ ಪರಿಸ್ಥಿತಿ ಇಂದು ನೆನ್ನೆಯದಲ್ಲ. ಇತಿಹಾಸದ ಪುಟಗಳನ್ನ ತಿರುಗಿಸಿ ನೋಡಿದ್ರೆ ಇನ್ನೇನು ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಕರೆಸಿಕೊಳ್ಳುವ ಭೂಮಿಯನ್ನ ಕಂಪ್ಲೀಟ್ ಆಗಿ ತನ್ನ ವಶಕ್ಕೆ ಪಡೆಯುತ್ತೆ ಭಾರತೀಯ ಸೇನೆ ಅನ್ನೋ ಹೊತ್ತಿಗೆ ಇದ್ದಕ್ಕಿದ್ದ ಹಾಗೆ ಕದನ ವಿರಾಮ ಘೋಷಿಸಿಬಿಟ್ಟಿದ್ದು. ಕಾಶ್ಮೀರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸೈನಿಕರು ಹೋರಾಡ್ತಿದ್ರೆ, ಭಾರತೀಯ ಸೈನಿಕರು ಪಾಕಿಸ್ತಾನದ ಸೇನೆ ಜೊತೆ ಹೋರಾಡ್ತಾ ಇದ್ರೆ ವಿಶ್ವಸಂಸ್ಥೆಗೆ ಮೊರೆ ಇಟ್ಟಿದ್ದು. ಹಾಗೆ ಕೊರಿಯುವ ಹಿಮಾಲಯದ ತಪ್ಪಲಲ್ಲಿ ನಿಂತು ಯುದ್ಧ ಮಾಡುವ ಸೈನಿಕರಿಗೆ ಸರಿಯಾಗಿ ಶಸ್ತ್ರಾಸ್ತ್ರ ಪೂರೈಕೆ ಮಾಡದೇ ಇದ್ದದ್ದು, ಇಂಥ ಅನೇಕ ಆರೋಪಗಳು ಕಾಂಗ್ರೆಸ್ನ ಬೆನ್ನಿಗೆ ಈಗ ಆಲ್ರೆಡಿ ಅಂಟಿದೆ. ಇತಿಹಾಸ ಬಿಟ್ಬಿಡಿ, ಇತ್ತೀಚಿನ ದಿನಗಳಲ್ಲೂ ಕೂಡ ಕಾಂಗ್ರೆಸ್ಗೆ ಭಾರತೀಯ ಸೇನೆ ನಡೆಸುವ ಪ್ರತಿಯೊಂದು ಕಾರ್ಯಾಚರಣೆ ಬಗ್ಗೆನೂ ಅನುಮಾನ. ನೀವು ಟೀಕೆ ಮಾಡಬೇಕಾ? ಮೋದಿಯನ್ನ ಟೀಕೆ ಮಾಡಿ. ವಿರೋಧ ಪಕ್ಷವಾಗಿ ನಿಮಗೆ ಎಲ್ಲಾ ರೀತಿಯ ಹಕ್ಕಿದೆ. ದೇಶದ ಪ್ರಧಾನಿ ಕೈಗೊಳ್ಳುವ ರಾಜಕೀಯ ನಿರ್ಧಾರಗಳನ್ನ ಪ್ರಶ್ನೆ ಮಾಡುವ, ಟೀಕೆ ಮಾಡುವ ಎಲ್ಲಾ ಸ್ವಾತಂತ್ರ್ಯ ಇದೆ. ನೀವು ಮೋದಿನ ಪ್ರಶ್ನೆ ಮಾಡಿ, ಕರೆಕ್ಟ್ ಇದೆ. ನಿಮಗ್ ಮಾಹಿತಿ ಇತ್ತು 17ನೇ ತಾರೀಕು ನೀವು ಹೋಗೋ ಟ್ರಿಪ್ ಅನ್ನ ಕಾಶ್ಮೀರ ಕ್ಯಾನ್ಸಲ್ ಮಾಡ್ಕೊಂಡ್ರಿ, ಹಾಗಾದ್ರೆ ಯಾಕೆ ಜನರಿಗೆ ತಿಳಿಸಲಿಲ್ಲ? ಭದ್ರತೆ ಯಾಕೆ ಹೆಚ್ಚು ಮಾಡಲಿಲ್ಲ? ಕರೆಕ್ಟ್ ಇದೆ ಪ್ರಶ್ನೆ. ಖರ್ಗೆ ಅವರು ಇವತ್ತು ಇಷ್ಟೇ ಮಾತನಾಡಿ ನಿಲ್ಲಿಸದಿದ್ದರೆ ಬಹುಶಃ ಕಾಂಟ್ರವರ್ಸಿ ಆಗ್ತಾ ಇರಲಿಲ್ಲ. ಆದ್ರೆ ಮೋದಿಯನ್ನ ಟೀಕಿಸುವ ಬರದಲ್ಲಿ, ಕೇಂದ್ರ ಸರ್ಕಾರವನ್ನ ಟೀಕಿಸುವ ಬರದಲ್ಲಿ ಭಾರತೀಯ ಸೈನಿಕರು, ಭಾರತೀಯ ಸೇನಾಪಡೆ ನಡೆಸಿದ ಆಪರೇಷನ್ ಸಿಂಧೂರವನ್ನ ಚುಟ್ಪುಟ್ ಯುದ್ಧ ಅಂದ್ಬಿಟ್ರು ಖರ್ಗೆ ಅವರು. ಕಾಂಗ್ರೆಸ್ಗೆ ಅದ್ಯಾಕೆ ಭಾರತೀಯ ಸೇನೆ ಅಂದ್ರೆ ಇಷ್ಟರ ಮಟ್ಟಿಗೆ ಅಪನಂಬಿಕೆ, ಅನುಮಾನ ಬಂದೇ ಬರುತ್ತೆ. ಇತ್ತೀಚಿನ ದಿನಗಳದ್ದೇ ಲೆಕ್ಕ ನಾವು ನೋಡೋದಾದ್ರೆ ಸರ್ಜಿಕಲ್ ಸ್ಟ್ರೈಕ್ ಕಾಂಗ್ರೆಸ್ಗೆ ಆಗೇ ಇಲ್ಲ. ಸರ್ಜಿಕಲ್ ಸ್ಟ್ರೈಕ್ ಅನ್ನೋದೆಲ್ಲ ಬರೀ ಒಂದು ಫೇಕ್ ಬಿಲ್ಡಪ್ ಅನ್ನೋ ಅನುಮಾನ ಈಗಲೂ ಇದೆ. ಏರ್ ಸ್ಟ್ರೈಕ್ ನಡೆಸಿದ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗರು ಸಾಕ್ಷ್ಯ ಕೇಳಿದ್ರು. ಕಾಂಗ್ರೆಸ್ಗೆ ಈ ಅನುಮಾನ ಇರೋದನ್ನ ಬಗೆಹರಿಸಲಿಕ್ಕೆ ಭಾರತೀಯ ಸೇನಾಪಡೆ ಕಷ್ಟಪಡಬೇಕಾ? ಸಾಕ್ಷ್ಯ ಕೊಡಬೇಕಂತೆ. ಸಾಕ್ಷ್ಯ ಭಾರತದ ಸೇನಾಪಡೆ ಪಾಕಿಸ್ತಾನದ ಒಳಗಿರ್ತಕ್ಕಂಥ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿದ್ದಕ್ಕೂ ಕೂಡ ಇದೀಗ ಸಾಕ್ಷ್ಯ ಕೇಳೋ ಹಂತದಲ್ಲಿ ನಿಂತಿದೆ ಕಾಂಗ್ರೆಸ್ ಪಕ್ಷ. ಕಾಮನ್ ಸೆನ್ಸ್ ಅಲ್ಲಿ ಯೋಚನೆ ಮಾಡೋಣ. ಅಲ್ಲಾಗಿದ್ದು ಮಿಸೈಲ್ಗಳ ಮೂಲಕ ದಾಳಿ, ಮಿಸೈಲ್ಗಳ ಮೂಲಕ ಬ್ರಹ್ಮೋಸ್ ಅಂತ ಕ್ಷಿಪಣಿಗೆ ಕ್ಯಾಮ್ರಾ ಅಳವಡಿಸಿ ಕಳಿಸಕ್ಕಾಗತ್ತಾ ಸ್ವಾಮಿ? ನೋಡಿ, ನಾವು ಅಟ್ಯಾಕ್ ಮಾಡಿದ್ ಹಿಂಗಿತ್ತು, ಇಷ್ಟೊತ್ತಿಗೆ ಹೋಗಿ ಹೊಡಿತು ಅಂತ ಹೇಳಿ ಸ್ಯಾಟಲೈಟ್ ಇಮೇಜ್ ಗಳನ್ನ ಆರ್ಮಿ ಬಿಡುಗಡೆ ಮಾಡಿದೆ, ಅದು ಬೇರೆ ಪ್ರಶ್ನೆ. ಇವ್ರ ಪ್ರಕಾರ ಇಂಥದ್ದೆಲ್ಲ ಕೃತ್ಯ ಆಗಿದೆ, ಭಾರತದ ಸೇನೆಯಿಂದ ಪಾಕಿಸ್ತಾನದಲ್ಲಿ ಇಂಥ ದೊಡ್ಡ ಆಘಾತ ಆಗಿದೆ ಅನ್ನೋದಕ್ಕೆ ವಿಡಿಯೋ ಸಾಕ್ಷ್ಯ, ಫೋಟೋ ಸಾಕ್ಷ್ಯ. ಕ್ಷಿಪಣಿಗಳು ಈ ಕ್ಯಾಮ್ರಾಗಳನ್ನ ಹೊತ್ತೊಯ್ಯೋಕ್ ಸಾಧ್ಯನಾ? ತಾನು ಮಾಡ್ತಾ ಇರುವ ದಾಳಿ ಬಗ್ಗೆ ವಿಡಿಯೋಗಳನ್ನ ಕ್ಯಾಪ್ಚರ್ ಮಾಡಿ, ಫೋಟೋಗಳನ್ನ ಕ್ಯಾಪ್ಚರ್ ಮಾಡಿ ಕೊಡ್ಲಿಕ್ಕೆ ಸಾಧ್ಯನಾ? ಕಾಮನ್ ಸೆನ್ಸ್ ಅಲ್ವಾ ಇದು? ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರ ನಡೀತು, ಅದನ್ನ ಇಡೀ ಜಗತ್ತು ಒಪ್ಪಿದೆ, ಪಾಕಿಸ್ತಾನ ಕೂಡ ಒಪ್ಕೊಂಡಿದೆ. ಆದ್ರೆ ಇದ್ರ ಬಗ್ಗೆ ಕಾಂಗ್ರೆಸ್ನವರಿಗೆ ಅನುಮಾನದ ಮೇಲೆ ಅನುಮಾನ. ಮೊನ್ನೆ ತಾನೇ ಕಾಂಗ್ರೆಸ್ನ ಶಾಸಕ ಕೊತ್ತೂರು ಮಂಜುನಾಥ್ ಈ ಆಪರೇಷನ್ ಸಿಂಧೂರವನ್ನ ಬೂಟಾಟಿಕೆ ಅಂದ್ಬಿಟ್ರು. ಬೂಟಾಟಿಕೆಗೆ 4 ಫ್ಲೈಟ್ ಅನ್ನ ಹಾರಿಸಿದ್ರು. 4 ಫ್ಲೈಟ್ ಹಾರಿದಿದ್ರೆ ನಿಮ್ ಕೋಲಾರ ದಾಟ್ಬಿಟ್ಟು ಬೆಂಗಳೂರಿಗೆ ಬರ್ತಿತ್ತೇನೋ ಅಷ್ಟೇನೆ. ಪಾಕಿಸ್ತಾನದ ರಾವಲ್ಪಿಂಡಿ ಒಳಗ್ ಹೋಗಿ, ಪಾಕಿಸ್ತಾನದ ಇಸ್ಲಾಮಾಬಾದ್ ಒಳಗ್ ಹೋಗಿ ಅಲ್ಲಿರುವ ಉಗ್ರರ ನೆಲೆಯನ್ನ, ಪಾಕಿಸ್ತಾನದ ವಾಯು ನೆಲೆಯನ್ನ ಧ್ವಂಸ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಕಾಮನ್ ಸೆನ್ಸ್. 4 ಫ್ಲೈಟ್ ಹಾರಿಸಿ ಬೂಟಾಟಿಕೆ ಕಾರ್ಯಾಚರಣೆ ಅಂದ ಕೊತ್ತೂರು ಮಂಜುನಾಥ್ ಅವರಿಗೆ ಭಾರತೀಯ ಸೇನಾಪಡೆಯ ಕಾರ್ಯಾಚರಣೆ ಬಗ್ಗೆ ಅನುಮಾನ. ಕಾರ್ಯಾಚರಣೆಯಲ್ಲಿ ಉಗ್ರರು ಸತ್ತಿದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಅನುಮಾನ ಅಂತೆ. ಯಾಕಂದ್ರೆ ಪಾಕಿಸ್ತಾನ ಟಿವಿಯಲ್ಲಿ ಹೇಳ್ತಿದ್ದಾರಂತೆ, ಪಾಕಿಸ್ತಾನದ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಿದೆಯಂತೆ, ಭಾರತದಿಂದ ಅಟ್ಯಾಕೆ ಆಗಿಲ್ಲ, ಗೆದ್ದಿರೋದು ಪಾಕಿಸ್ತಾನ ಅಂತ. ಅಂದ್ರೆ ನಿಮಗೆ ಭಾರತೀಯ ಸೇನೆ, ಭಾರತದ ಮಾಧ್ಯಮಗಳು, ಭಾರತದ ಸೋಷಿಯಲ್ ಮೀಡಿಯಾ ಯಾವುದ್ರ ಬಗ್ಗೆನೂ ನಂಬಿಕೆ ಇಲ್ಲ. ಪಾಕಿಸ್ತಾನದ ಬಗ್ಗೆ ನಂಬಿಕೆ. ಇಷ್ಟೇ ಉಗ್ರರು ಸತ್ತಿದ್ದಾರೆ ಅನ್ನೋದ್ರ ಬಗ್ಗೆ ಖಚಿತ ಮಾಹಿತಿ ಇಲ್ಲ ಅಂದ್ಬಿಟ್ರು ಕಾಂಗ್ರೆಸ್ನ ಶಾಸಕರು. ಆರ್ಮಿ ಲೆಕ್ಕ ಕೊಡ್ತು 100 ಮಂದಿ ಉಗ್ರರು ಹತರಾಗಿದ್ದಾರೆ ಅನ್ನೋದು ಕೇಂದ್ರ ಸರ್ಕಾರದ ಮಾಹಿತಿಯಲ್ಲ, ಮೋದಿ ಲೆಕ್ಕ ಅಲ್ಲ, ಇದು ಭಾರತೀಯ ಸೇನೆ ಕೊಟ್ಟ ಅಧಿಕೃತ ಲೆಕ್ಕ. ಪಾಕಿಸ್ತಾನ ಸೇನಾಪಡೆಯ ಉಗ್ರರ ಲೆಕ್ಕ 100, ಪಾಕಿಸ್ತಾನ ಸೇನಾಪಡೆಯ 41 ಮಂದಿ ಯೋಧರು ಸತ್ತಿದ್ದಾರೆ. ಅವ್ರ ಶವ ಮನೆಗೆ ಹೋಗಿದೆ.
ಪಾಕಿಸ್ತಾನನೇ ಅಧಿಕೃತ ಲೆಕ್ಕ 11 ಅಂತ ಲೆಕ್ಕ ಕೊಡ್ತಾ ಇದೆ. 4 ಫ್ಲೈಟ್ ಹೋಗಿದ್ದಿದ್ರೆ ಅಟ್ಲೀಸ್ಟ್ ಈ 11 ಜನ ಪಾಕಿಸ್ತಾನದ ಲೆಕ್ಕ, ನೀವು ನಂಬೋದೇ ಪಾಕಿಸ್ತಾನ ಅಲ್ವಾ, ಪಾಕಿಸ್ತಾನದೇ ಲೆಕ್ಕ ತೆಗೆದುಕೊಂಡ್ರು ಕೂಡ 4 ಫ್ಲೈಟ್ ಅನ್ನ ಬೂಟಾಟಿಕೆಗೆ ಹಾರಿಸಿದ್ರೆ ಈ 11 ಜನ ಪಾಕಿಸ್ತಾನಿ ಯೋಧರು ಅವ್ರು ಹೆಂಗ್ ಹತ್ರ ಆಗ್ತಾ ಇದ್ರು? ಪಾಕಿಸ್ತಾನದ 9 ಉಗ್ರ ನೆಲೆಗಳು ಚಿಂದಿ ಚಿತ್ರಾನ್ನ ಆಗಿದೆ. ಚೀನಾ ಬಹಳ ಹೆಮ್ಮೆಯಿಂದ ಪಾಕಿಸ್ತಾನಕ್ಕೆ ಕೊಟ್ಟಂತಹ ಏರ್ ಡಿಫೆನ್ಸ್ ಸಿಸ್ಟಮ್ HQ-9 ಸರ್ವನಾಶ ಆಗಿ ಹೋಗಿದೆ ಭಾರತದ ದಾಳಿಗೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ರಾವಲ್ಪಿಂಡಿ ತನಕ ರೀಚ್ ಆಗಿದೆ ಭಾರತದ ಈ ದಾಳಿ. ಆದ್ರೆ ಖರ್ಗೆ ಸಾಹೇಬ್ರಿಗೆ ಇದೆಲ್ಲ ಚುಟ್ಪುಟ್ಟ ದಾಳಿ ಅಂತ. ಪಾಕಿಸ್ತಾನದ ಗಡಿಯ ಒಳಗೂ ಹೋಗದೆ ಹೊರಗೆ ನಿಂತು ಭಾರತದ ನೆಲದಿಂದಲೇ ಉಡಾಯಿಸಿದ ಕ್ಷಿಪಣಿಗಳು ಪಾಕಿಸ್ತಾನವನ್ನ ಇವತ್ತು ಪತಲಗುಟ್ಟೋ ಹಾಗೆ ಮಾಡಿದೆ. ಇದು ಚುಟ್ಪುಟ್ ಯುದ್ಧ ಅಂತ. ಕಾಂಗ್ರೆಸ್ಗೆ ಆದಷ್ಟು ಬೇಗ ಭಾರತದ ಸೇನಾಪಡೆ ಮೇಲೆ ನಂಬಿಕೆ ಬರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಬಹುದಷ್ಟೇ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಪಾಕಿಸ್ತಾನ